ಇದು ಕನ್ನಡಿಗ ಕೇಂದ್ರ ಸಚಿವರ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಿದೆ. ಎಕ್ಸ್ಕ್ಲೂಸಿವ್ ನ್ಯೂಸ್. ಮೋದಿ ಸಂಪುಟದ ಪ್ರಭಾವಿ ಮಂತ್ರಿಗೆ ಕಾದಿದೆಯಾ ಸಂಕಷ್ಟ? ಎಸ್, ಇದು ಕನ್ನಡಿಗ ಕೇಂದ್ರ ಸಚಿವರ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಿದೆ. ಎಕ್ಸ್ಕ್ಲೂಸಿವ್ ನ್ಯೂಸ್. ಮೋದಿ ಸಂಪುಟದ ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಕಷ್ಟ? ಕೇಂದ್ರದಲ್ಲಿ ಪ್ರಭಾವ ಹೊಂದಿದ್ರೂ ಕೂಡ ಎದುರಾಗ್ತಾ ಇದೆ ಸಂಕಷ್ಟ. ಕುಮಾರಸ್ವಾಮಿಗೆ ಭೂ ಅಕ್ರಮ ಆರೋಪ ಕಂಟಕ ಕಾಡ್ತಾ ಇದ್ಯಾ? ಎಸ್, ಕುಮಾರಸ್ವಾಮಿ ವಿಚಾರವಾಗಿ ಈ ಹಿಂದೆ ಅವರ ಒಂದು ಬಿಡದಿ ತೋಟದ ಮನೆಗೆ ಸಂಬಂಧಪಟ್ಟಂತೆ ಭೂ ಅಕ್ರಮ ಆರೋಪ ಕೇಳಬರ್ತಾ ಇತ್ತು. ಆದ್ರೆ ಈಗ ಅವರಿಗೇನಾದ್ರೂ ಸಂಕಷ್ಟ ಕಾದಿದ್ಯಾ? ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಕನ್ನಡಿಗನ ಮೇಲೆ ಕೆಂಗಣ್ಣು ಬಿದ್ದಿದ್ಯಾ? ಮೋದಿ ಸಂಪುಟದ ಪ್ರಭಾವಿ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕಾದಿದ್ಯಾ ಹಾಗಾದ್ರೆ ಸಂಕಷ್ಟ? ಎರಡೆರಡು ಹಾರ್ಟ್ ಸರ್ಜರಿ ಕೂಡ ಅವರಿಗೆ ಆಗಿದೆ. ತುಂಬಾ ಆರಾಮಾಗಿದ್ದಾರೆ ಆರೋಗ್ಯದಲ್ಲಿ. ಈಗ ಒಂದೊಂದೇ ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತ. ಅಲ್ಲ, ರಾಜಕಾರಣಿಗಳಿಗೆ ಏನಾಗ್ತಿದೆ ಅಂತ. ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಅಕ್ರಮ, ಅವ್ಯವಹಾರ, ಭೂ ಅಕ್ರಮ ಆರೋಪ, ಈ ತರಗಳು ಒಂದಾದ್ಮೇಲೆ ಒಂದು ಪಕ್ಷದಿಂದ ಒಂದು ಬಂದ್ರೆ ಸುದ್ದಿ, ಇನ್ನೊಂದು ಪಕ್ಷದಿಂದ ಇನ್ನೊಂದು ಸುದ್ದಿ ಬರ್ತಾ ಇದೆ. ಎಸ್, ಈಗ ಕುಮಾರಸ್ವಾಮಿಗೆ ಭೂ ಅಕ್ರಮ ಆರೋಪ ಸಂಕಷ್ಟ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿನೋಟಿಫಿಕೇಶನ್ ಆರೋಪ ಪ್ರಕರಣದಲ್ಲಿ ಎಚ್ಡಿಕೆಗೆ ಸಂಕಷ್ಟ. ಹಲಗೆ ವಡೇರಹಳ್ಳಿ ಕೇಸ್ನಲ್ಲಿ ಮಾಜಿ ಸಿಎಂಗೆ ಸುಪ್ರೀಂ ಶಾಕ್. ಹೈಕೋರ್ಟ್ ಆದೇಶ ರದ್ದುಗೊಳಿಸಲು ಸುಪ್ರೀಂ ನಕಾರ. ಹೈಕೋರ್ಟ್ ವಿರುದ್ಧ ಸುಪ್ರೀಂ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದುಗೊಳಿಸಲು ನಕಾರ. ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ವರದಿ ರದ್ದುಗೊಳಿಸಲು ಕೋರಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಮೇಲ್ಮನವಿಯನ್ನ ರದ್ದುಗೊಳಿಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್. ವಿಚಾರ ಇಷ್ಟೇ, ಡಿನೋಟಿಫಿಕೇಶನ್ ಆರೋಪ ಪ್ರಕರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆಯಾ? ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದುಗೊಳಿಸಲು ನಕಾರವನ್ನ ಎತ್ತಾ ಇದೆ. ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಬೇಡ ಅಂತ ಹೇಳ್ತಾ ಇದೆ. ಈಗ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಯ್ತಾ ಅಂತ. ವಿಚಾರ ಇಷ್ಟೇ, ಭೂ ಅಕ್ರಮ ಆರೋಪ ಸಂಕಷ್ಟವನ್ನ ಎದುರಿಸ್ತಾರಾ ಕುಮಾರಸ್ವಾಮಿ ಅಂತ. ಹಂಗೆಲ್ಲ ಹಳ್ಳಕ್ ಬೀಳೋಕ್ ಚಾನ್ಸ್ ಇಲ್ಲ. ಡಿನೋಟಿಫಿಕೇಶನ್ ಆರೋಪ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿದೆ ಅಷ್ಟೇ. ಅದನ್ನ ಹೆಂಗ್ ಕ್ಲಿಯರ್ ಮಾಡ್ಕೋಬೇಕಂತ ಅವ್ರಿಗೆ ಗೊತ್ತಿದೆ. ಹಲಗೆ ವಡೇರಹಳ್ಳಿಯಲ್ಲಿ ಒಂದು ಕೇಸ್ ಇತ್ತು, ಅದು ಸುಪ್ರೀಂ ಕೋರ್ಟ್ಗೆ ಶಾಕ್ ನೀಡಿತ್ತು. ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಬೇಡ ಅನ್ನುವಂತಹ ಸಿಚುವೇಶನ್ ಅಲ್ಲಿ ಇತ್ತು. ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಮನವಿ ಹೋಗಿದ್ರು ಎಚ್.ಡಿ. ಕುಮಾರಸ್ವಾಮಿ. ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದುಗೊಳಿಸಲು ಕೂಡ ಸಾಧ್ಯವಾಗೋದಿಲ್ಲ, ನಕಾರ ಅಂದ್ರೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಕೂಡ ಎದುರಾಗಿತ್ತು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಏನು? ಸಂಕಷ್ಟದಲ್ಲಿ ಸಿಲುಕೊಂಡ್ರ ಹಾಗಾದ್ರೆ ಕೇಂದ್ರ ಸಚಿವರು? ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಏನು ಅಂತಂದ್ರೆ, ಹಿಂಗೆಲ್ಲ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹೆಂಗ್ ಹೊರಗೆ ಬರ್ಬೇಕಂತ ಗೊತ್ತಿರುತ್ತೆ. ಕಾನೂನು ಹೋರಾಟದಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆ. ಕುಮಾರಸ್ವಾಮಿಯ ಮೇಲೆ ಸೇಡು ತೀರಿಸಿಕೊಳ್ತಾರ ರಾಜ್ಯ ಸರ್ಕಾರ.
ಅವಕಾಶಕ್ಕಾಗಿ ಎದುರು ನೋಡ್ತಿರುವಂತಹ ಸಿದ್ದು ಸರ್ಕಾರ ಸುಪ್ರೀಂ ಆದೇಶ ಸಿದ್ದು ಸರ್ಕಾರಕ್ಕೆ ಅಸ್ತ್ರವಾಯ್ತ. ಕುಮಾರಸ್ವಾಮಿಯನ್ನ ಬಂಧಿಸಲು ಮುಂದಾಗುತ್ತಾ ಸರ್ಕಾರ. 2006 2007ರಲ್ಲಿ ಸಿಎಂ ಆಗಿದ್ದಾಗ ಡಿನೋಟಿಫಿಕೇಶನ್ ಆರೋಪ ಇತ್ತು. ಬಿಡಿಎ ಸ್ವಾಧೀನದಲ್ಲಿದ್ದಂತಹ ಭೂಮಿ ಡಿನೋಟಿಫಿಕೇಶನ್ ಆರೋಪ ಎದುರಿಸುತ್ತಿರುವಂತಹ ಕುಮಾರಸ್ವಾಮಿ. ಎಸ್, ನೆಕ್ಸ್ಟ್ ಪಾಯಿಂಟ್ ಇದನ್ನೇ ಹೇಳೋಣ ಅನ್ಕೊಂಡಿದ್ದೆ. ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಕುಮಾರಸ್ವಾಮಿಯನ್ನ ಬಂಧಿಸುತ್ತಾ? ಸುಪ್ರೀಂ ಕೋರ್ಟ್ ಆದೇಶವನ್ನ ಸಿದ್ದು ಸರ್ಕಾರ ಪಾಲನೆ ಮಾಡುತ್ತಾ? ನೀವೇನಾದ್ರೂ ಫಾಲೋ ಮಾಡಿದ್ರೆ ಅಥವಾ ಫಾಲೋ ಮಾಡಕ್ಕೆ ಟ್ರೈ ಮಾಡಿದ್ರೆ ಮೂಡಾ ಕೇಸ್ ಮತ್ತೆ ಬಯಲಿಗೆ ಬರುತ್ತೆ, ಅಥವಾ ಮೂಡಾ ಕೇಸ್ ಬಗ್ಗೆ ಜಾಸ್ತಿ ಸದ್ದಾಗುತ್ತೆ. ಅವಕಾಶಕ್ಕೆ ಎದುರು ನೋಡ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಸರಿಯಾದ ಅವಕಾಶವನ್ನ ಮಾಡಿಕೊಟ್ರ ಅಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಮೇಲಿರುವಂತಹ ಸೇಡನ್ನ ರಾಜ್ಯ ಸರ್ಕಾರ ಏನಾದ್ರೂ ತೀರ್ಸೋಕೆ ಅಥವಾ ತೀರಿಸಿಕೊಳ್ಳೋಕೆ ಮುಂದಾಗುತ್ತಾ ಅಂತ ಎಲ್ಲ ಕ್ವಶನ್ ಮಾರ್ಕ್. ಯಾಕಂತಂದ್ರೆ ಇನ್ನು ಕಾದು ನೋಡ್ಬೇಕಾಗಿದೆ ಏನು ಮಾಡ್ತಾರೆ ಸಿದ್ದು ಗವರ್ಮೆಂಟ್ ಅಂತ. ಕುಮಾರಸ್ವಾಮಿಯನ್ನ ಬಂಧಿಸಲು ಸರ್ಕಾರ ಏನಾದ್ರೂ ಮುಂದಾಗುತ್ತಾ? ಅಕಸ್ಮಾತ್ ಕುಮಾರಸ್ವಾಮಿಯನ್ನ ಬಂಧಿಸೋಕೆ ಸರ್ಕಾರ ಮುಂದಾದರೆ ಅವರ ಅಭಿಮಾನಿಗಳು, ಅವರಿಗೆ ಮತ ಹಾಕಿದವರು, ಹಳೆ ಮೈಸೂರು ಭಾಗ ಇವು ಸೈಲೆಂಟ್ ಆಗಿರೋಕ್ ಬಿಡುತ್ತಾ ಅಂತ ಕ್ವಶನ್ ಮಾರ್ಕ್ ಅಷ್ಟೇ. ನಾನು ಕುಮಾರಸ್ವಾಮಿ ಅವರನ್ನ ಬಂಧಿಸಿದ್ರೆ ಒಂದಿಷ್ಟು ಒಕ್ಕಲಿಗ ಸಮುದಾಯ ಸುಮ್ಮನೆ ಇರುತ್ತಾ? ಆ ಹಳೆ ಮೈಸೂರು ಆಗಿರ್ಬೋದು ಅಥವಾ ಮಂಡ್ಯ ಹಾಸನ ಕಡೆಯಲ್ಲಿರುವವರೆಲ್ಲ ಸುಮ್ಮನೆ ಇರ್ತಾರ ಅಂತ ಈ ಸರ್ಕಾರದ ಬಗ್ಗೆ ಮಾತನಾಡ್ಕೊಳ್ತಾರೆ? ಅಥವಾ ಏನು ಬೇಕಾದ್ರೂ ಆಗಬಹುದು ಕುಮಾರಸ್ವಾಮಿ ಅವರ ಬಂಧಿಸ್ತಾರೆ ಅಂತ ಆದ್ರೆ? ಬಿಡಿಎ ಸ್ವಾಧೀನದಲ್ಲಿದ್ದಂತಹ ಭೂಮಿ ಡಿನೋಟಿಫಿಕೇಶನ್ ಆರೋಪ ಎದುರಿಸುತ್ತಿರುವಂತಹ ಕುಮಾರಸ್ವಾಮಿ ಮುಂದೆ ಕಾದು ನೋಡಬೇಕಾಗಿದೆ. ಇದು ಯಾವಾಗಿರುವಂತಹ ಆರೋಪ ಅಂತ ಕೇಳಿದ್ರೆ 2006 ಹಾಗೆ 2007ರಲ್ಲಿ ಸಿಎಂ ಆಗಿದ್ದಾಗ ಡಿನೋಟಿಫಿಕೇಶನ್ ಆರೋಪವನ್ನ ಹೊಂದಿದ್ರು ಕುಮಾರಸ್ವಾಮಿ ಅವರು. ಈಗ ಅವರನ್ನ ಬಂಧಿಸ್ತಾರ ರಾಜ್ಯ ಸರ್ಕಾರ ಅಥವಾ ಬಂಧಿಸಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.